ಈ ಕೆಲಸ ಮಾಡೋರು, ಈ ಕೆಲಸದ ಕಾಮಗಾರಿ ನಿರ್ವಹಣೆ ಮಾಡೋರು, ಈ ಗುತ್ತಿಗೆದಾರ ಯಾರಂದ್ರೆ ಸನ್ಮಾನ್ಯ ಶಾಸಕರಾದ ಶರಣು ಸಲಗರ್ ಅವರೇ ಕಾಮಗಾರಿ ಗುತ್ತಿಗೆದಾರ ಅಂತ ಗೊತ್ತಾಯ್ತು. ನಾವು ಆರೋಪ ಮಾಡತ್ತೀನಿ, ಇದು ಸ್ವಪಕ್ಷದ ವಿಧಾನ ಪರಿಷತ್ ಸದಸ್ಯರು ಪ್ರಶ್ನೆ ಕೇಳ್ತಾರ, ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ನಿರ್ಮಿತಿ ಕೇಂದ್ರ ಚೇರ್ಮನ್ ಯಾರು ಅವ್ರು ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಉತ್ತರ ಯಾರು ಕೊಡ್ಲತ್ತಾರ? ಶರಣು ಸಲಗರ್ ಕೊಡ್ಲತ್ತಾರ. ಮತ್ತೊಂದು ಮಾತೇನು ಹೇಳಿದ್ರು, ನಿರ್ಮಿತಿ ಕೇಂದ್ರದಿಂದ ಯಾವ್ದಾದ್ರು ಕೆಲಸ ಕಳಪೆ ಆದ್ರೆ ನಾ ರಿಸೈನ್ ಮಾಡ್ತೀನಿ ಅಂತದ್ದು. ಅವ್ರಿಗೆ ಯಾರು ರಿಸೈನ್ ಕೇಳಿಲ್ಲ. ರಿಸೈನ್ ಮಾಡ್ತೀನಿ ಅಂದ್ರೆ ಉದ್ದೇಶ ಏನು? ಕೆಲಸ ನಾನೇ ಮಾಡಿದ ಅನ್ನಗಾಯ್ತು. नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. Al-Amin English Medium Primary and High School, Baswa Kalyan. Secure your child's bright future today. Free admissions, limited seats available. RG Public School English Medium admissions are open. ಕೆಡಿಪಿ ಸಭೆಯಲ್ಲಿ ಅವರದೇ ಪಕ್ಷದ ನಾಯಕರು, ಸ್ವಪಕ್ಷದ ನಾಯಕರು, ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು, ಹಿರಿಯ ಮುಖಂಡರಾದಂತ ವಿಜನರಿ ನಾಯಕರಾದಂತ ಸನ್ಮಾನ್ಯ ಶ್ರೀ ಮಾರುತಿರಾವ್ ಮುಳೆ ಅವರು ಕೆಡಿಪಿ ಸಭೆಯಲ್ಲಿ ಒಂದು ಪ್ರಶ್ನೆ ಮಾಡ್ಲತ್ತಾರ. ಅವ್ರು ಯಾವ ಪ್ರಶ್ನೆ ಮಾಡತ್ತಾರಂದ್ರ, ನಿರ್ಮಿತಿ ಕೇಂದ್ರದ ಕೆಪಾಸಿಟಿ ಇಲ್ಲ, 50 ಕೋಟಿ ರೂಪಾಯಿ ನಿರ್ಮಿತಿ ಕೇಂದ್ರ ಕೊಟ್ಟು ನೀವು ಕೆಲಸ ಮಾಡಿಸ್ಲತ್ತೀರಿ, ಕೆಲಸ ಕ್ವಾಲಿಟಿ ಆಗ್ತಾ ಇಲ್ಲ, ಅದ್ರ ಕೆಪಾಸಿಟಿ ಇಲ್ಲ ಅಂತ ಅವ್ರು ಪ್ರಶ್ನೆ ಕೇಳತ್ತಾರ. ಆದ್ರೆ ಸನ್ಮಾನ್ಯ ಶಾಸಕರು ಮಾರುತಿರಾವ್ ಮುಳೆ ಅವರ ಜೊತೆ ಧ್ವನಿಗೂಡಿಸಿ ಅದು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಕೇಳಬೇಕಾಗಿತ್ತು. ಮಾರುತಿರಾವ್ ಮುಳೆ ಅವರು ಹೇಳ್ತಾ ಇರೋ ಸತ್ಯ ಇದೆ, ಆ ಕ್ಷೇತ್ರದ ನಾ ಶಾಸಕ ಇದ್ದೀನಿ, ನಿರ್ಮಿತಿ ಕೇಂದ್ರದಿಂದ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂತ ಇವ್ರು ಪ್ರಶ್ನೆ ಮಾಡ್ಬೇಕಾಗಿತ್ತು. ಆದರೆ ಸನ್ಮಾನ್ಯ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಆ ಕೆಲಸ ಇವರೇ ಮಾಡಿದ್ದಾರೆ ಅನ್ನೋದನ್ನ ಜಗತ್ ಜಾಹೀರ್ಪಡಿಸರು. ಯಾವ ರೀತಿ ಅಂದ್ರ, ನಿರ್ಮಿತಿ ಕೇಂದ್ರಕ್ಕೆ Horizon English Medium Public School, empowering bright future. Admissions are open. Knowledge Park, the Creative School. Admissions are open from LKG to 10th standard. Free uniform for new admission students. ಸರ್ಟಿಫಿಕೇಟ್ ಕೊಡ್ಲಕ್ಕ ಇವರೇ ನಿರ್ಮಿತಿ ಕೇಂದ್ರ ಅಧ್ಯಕ್ಷ ಚೇರ್ಮನ್ ಅಲ್ಲ. ನಿರ್ಮಿತಿ ಕೇಂದ್ರ ಕೆಲಸ ಬಹಳ ಬ್ಯೂಟಿಫುಲ್ ಆಗ್ಲತ್ತ ಅಂತ ಹೇಳಿ ಇವರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದ್ರ ಒಳಗಿನ ಮರ್ಮ ಏನು? ಇಷ್ಟು ದಿವಸ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನತೆಗೆ ಒಂದು ಯಕ್ಷ ಪ್ರಶ್ನೆ ಇತ್ತು. ಇಷ್ಟೆಲ್ಲಾ ಕೆಲಸ ಅವಾಂತರಗಳಾಗತ್ತವ, ಇಷ್ಟೆಲ್ಲಾ ಕಂಪ್ಲೀಟ್ ಆಗತ್ತವ, ಗುತ್ತಿಗೆದಾರ ಯಾರಂತ ಹೊರಗೆ ಬಂದಿಲ್ಲ. ಯಾರು ಗುತ್ತಿಗೆದಾರಂತೆ ಹೊರಗೆ ಬಂದಿಲ್ಲ, ಯಾರು ಗುತ್ತಿಗೆದಾರ ಅಂತ ಯಾರು ಗೊತ್ತೇ ಆಗಿಲ್ಲ. ಮೊನ್ನೆ ಕೆಡಿಪಿ ಸಭೆಯಲ್ಲಿ ಅವ್ರ ಸತ್ಯ ಅನಾವರಣ ಆಯ್ತು. ಇದಕ್ಕೆಲ್ಲಾ ಕಾರಣಕರ್ತರು ಯಾರಂದ್ರ, ಈ ಕೆಲಸ ಮಾಡೋರು, ಈ ಕೆಲಸದ ಕಾಮಗಾರಿ ನಿರ್ವಹಣೆ ಮಾಡೋರು, ಈ ಗುತ್ತಿಗೆದಾರ ಯಾರಂದ್ರೆ ಸನ್ಮಾನ್ಯ ಶಾಸಕರಾದ ಶರಣು ಸಲಗರ್ ಅವರೇ ಕಾಮಗಾರಿ ಗುತ್ತಿಗೆದಾರ ಅಂತ ಗೊತ್ತಾಯ್ತು. ನಾವು ಆರೋಪ ಮಾಡತ್ತೀನಿ, ಇದು ಸ್ವಪಕ್ಷದ ವಿಧಾನ ಪರಿಷತ್ ಸದಸ್ಯರು ಪ್ರಶ್ನೆ ಕೇಳತ್ತಾರ, ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿತ್ತು. ನಿರ್ಮಿತಿ ಕೇಂದ್ರ ಚೇರ್ಮನ್ ಯಾರ ಅವ್ರು ಉತ್ತರ ಕೊಡ್ಬೇಕಾಗಿತ್ತು. ಆದ್ರೆ ಉತ್ತರ ಯಾರು ಕೊಡ್ಲತ್ತಾರ? ಶರಣು ಸಲಗರ್ ಕೊಡ್ಲತ್ತಾರ. ಮತ್ತೊಂದು ಮಾತೇನು ಹೇಳಿದ್ರು, ನಿರ್ಮಿತಿ ಕೇಂದ್ರದಿಂದ ಯಾವ್ದಾದ್ರು ಕೆಲಸ ಕಳಪೆ ಆದ್ರೆ ನಾ ರಿಸೈನ್ ಮಾಡ್ತೀನಿ ಅಂತಂದ್ರು. ಅವ್ರಿಗೆ ಯಾರು ನಾವು ರಿಸೈನ್ ಕೇಳಿಲ್ಲ. ರಿಸೈನ್ ಮಾಡ್ತೀನಿ ಅಂದ್ರೆ ಇದ್ರ ಉದ್ದೇಶ ಏನು? ಕೆಲಸ ನಾನೇ ಮಾಡಿದ ಅನ್ನಂಗಾಯ್ತು. ನಾವು ಇಷ್ಟು ದಿವಸ ಹೇಳತ್ತಿದ್ದೆವು, ಇಲ್ಲೆಲ್ಲಾ ಕೆಲಸಗಳು ಸನ್ಮಾನ್ಯ ಶಾಸಕರೇ ಮಾಡತ್ತಾರ, ಗುತ್ತೇದಾರಗಳನ್ನೂ ನಿರುದ್ಯೋಗಿಗಳಾಗ್ಯಾರ. ಆಮೇಲೆ ಟೆಂಡರ್ ಪ್ರಕ್ರಿಯೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣವಾಗಿ ಸ್ಥಗಿತ ಆಗಿ ಹೋಗ್ಯದ. ಪಾರದರ್ಶಕತೆ ಇಲ್ಲ. ಇದಕ್ಕೆ ಯಾರು ಹೊಣೆಗಾರರು ಅಂದ್ರೆ ಸನ್ಮಾನ್ಯ ಶಾಸಕರೇ ಇದಕ್ಕೆ ಹೊಣೆಗಾರರು. ಮತ್ತೊಂದು ಇರ್ಲಿ, ಅದು ಅವ್ರ ಪರ್ಸನಲ್ ಅಂತ ಹೇಳಿ ಅದಕ್ಕೂ ನಾವು ಸುಮ್ ಕುಂತೇವ್, ನಾವು ಏನೋ ಅದಕ್ಕೆ ಚಕಾರ ಎತ್ತಿಲ್ಲ. ಆದ್ರೆ ಹೊರಗಡೆ ಬಂದ ಮೇಲೆ ಪ್ರೆಸ್ದವ್ರ ಜೊತೆ ಮಾತಾಡ್ತಾ ಏನ್ ಹೇಳ್ತಾ ಇದ್ದಾರೆ, ವಿಜಯ್ ಸಿಂಗ್ ಹಾಗೆ, ವಿಜಯ್ ಸಿಂಗ್ ಹೀಗೆ, ವಿಜಯ್ ಸಿಂಗ್ ನಮ್ಮ ಕೇಸ್ ಮಾಡಿಸ್ಲತ್ತಾರ, ನನ್ನ ಪಾಸ್ಪೋರ್ಟ್ ರಿಜೆಕ್ಟ್ ಆಗತ್ತದ, ವಿಜಯ್ ಸಿಂಗ್ ಇದಕ್ಕೆಲ್ಲ ಕಾರಣ, ನನ್ನ ಮೇಲೆ FIR ಆಗತ್ತದ, ಹಾಂಗ್ ಅಲತ್ತದ, ಹಿಂಗಲತ್ತ ಅರ್ಭಾಟ್ ಹಾಕ್ಸಿರ್ಲತ್ತಾರ. ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕರು, 371J ರೂವಾರಿಗಳು, ದಿವಂಗತ ಎನ್ ಧರ್ಮಸಿಂಗ್ ಸಾಹೇಬರ ಹೆಸರು ಪದೇ ಹೆಸರು ತೊಂಬೋದು, ಅಷ್ಟ ಆಸ್ತಿ ಮಾಡಿರಿ, ಇಷ್ಟ ಆಸ್ತಿ ಮಾಡಿರಿ, ವಿನಾಕಾರಣ ಹೇಳಿಕೆ ಕೊಡೋದು. ಯಾಕಂದ್ರೆ ವಿಜಯ್ ಸಿಂಗ್ ಸಾಹೇಬರು ಇವತ್ತಿನ ತರ ಇವ್ರ ಹೆಸರು ಎಲ್ಬಿ ತೊಂಬಲ್ಲವ್ರು. ವಿಜಯ್ ಸಿಂಗ್ ಸಾಹೇಬ್ರ ಒಂದೇ ಉದ್ದೇಶ ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ಬೇಕು. ಇವತ್ತು ಅವ್ರ ಚುನಾವಣೆದಾಗ ಪರಾಭವಗೊಂಡ್ರು, 23 ಚುನಾವಣೆಯಲ್ಲಿ ಪರಾಭವಗೊಂಡ್ರು ಅವ್ರ ಮನೆ ಕುಂತಿಲ್ಲ. ಬಸವ ಕಲ್ಯಾಣ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕು, ಬಸವ ಕಲ್ಯಾಣ ಜನತೆ ಅವನ ಜೀವನ ಶೈಲಿ ಬದಲಾಗಬೇಕು, ಅಭಿವೃದ್ಧಿ ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ಸತತವಾಗಿ ಸರ್ಕಾರದ ಜೊತೆ ಸಂಪರ್ಕ ಸಾಧಿಸಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೊಂಟಾರ. ಅಂತವ್ರೀಗ ವಿನಾಕಾರಣ ಅವ್ರ ಹೆಸರು ತೊಂಬೋದು, ಅವ್ರ ಕುಟುಂಬದ ಹೆಸರು ತೊಂಬೋದು, ವಿನಾಕಾರಣ ಏನ್ ಬಿ ಮೈಕ್ ಸಿಕ್ತಂದ್ರೆ ಸಾಕು ಅವ್ರದೇ ಹೆಸರು ಹೇಳೋದು. ಇದ್ರದಿಂದ ಏನ್ ಗೊತ್ತಾಗತ್ತ ನಮಗಂತಂದ್ರ, ವಿಜಯ್ ಸಿಂಗ್ ಸಾಹೇಬ್ರ ಭಯ ಸನ್ಮಾನ್ಯ ಶಾಸಕರಿಗೆ ಕಾಡ್ತಾ ಇದೆ ಅಂತ ಗೊತ್ತಾಗತ್ತ. ಇಷ್ಟೇ ಇದ್ರ ಉದ್ದೇಶ. ಯಾವ ವ್ಯಕ್ತಿಗ ಯಾರ ಭಯ ಇರ್ತದ ಆ ಪದೇ ಅವ್ರ ಹೆಸರು ತಗೋತಾನ. ಇದು ಐತಿಹಾಸಿಕ ಸತ್ಯ ಅದ. ಅವ್ರಿಗೆ ಸದ್ಯ ಏನಾಗ್ಯದ್ರಿ, ಬಸವ ಕಲ್ಯಾಣ ಇಡೀ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ಎಲ್ಲಾ ಜನ ಬೇಸತ್ ಹೋಗ್ಯಾರ. ಬಸವ ಕಲ್ಯಾಣ ಮತಕ್ಷೇತ್ರದ ಜನ ಬೇಸತ್ ಹೋಗ್ಯಾರ. ಪೂರಾ ಅವ್ರಿಗೆ ಗೊತ್ತಾಗ್ಯದ ಅವ್ರ ಫೇಲ್ಯೂರ್ ಏನಾದ ಗೊತ್ತಾಗ್ಯದ. ಅದಕ್ಕೆ ಪದೇ ವಿಜಯ್ ಸಿಂಗ್ ಮ್ಯಾಗ ಆರೋಪ ಮಾಡುವಂತ ಕೆಲಸ ಮಾಡತ್ತಾರ. ಮತ್ತೊಂದು, ನನ್ ಪಾಸ್ಪೋರ್ಟ್ ರಿಜೆಕ್ಟ್ ಮಾಡತ್ತಾರ, ನನಗ್ ಪಾಸ್ಪೋರ್ಟ್ ಕೊಡಲಾಗ್ಯಾರ, ನನಗ್ ಕೇಸೇ ಇದ್ದಿಲ್ಲ, ನಾ ಬಹಳ ಒಳ್ಳೆ ಮನುಷ್ಯ ಇದ್ದ, ಹಾಂಗಿದ್ದ ಹಿಂಗಿದ್ದ, ವಿನಾಕಾರಣ ವಿಜಯ್ ಸಿಂಗ್ ಅವ್ರ ನಮ್ಮ ಕೇಸ್ ಮಾಡಿಸ್ಲತ್ತಾರ ಅಂತ ಮಾತು ಹೇಳತ್ತಾರ. ಒಬ್ಬ ಸಾಮಾನ್ಯ ಮನುಷ್ಯರ್ನು ಗೊತ್ತಾಯ್ತು. 2021 ಉಪ ಚುನಾವಣೆದಾಗ ನೀವು ನಾಮಿನೇಷನ್ ಹಾಕಿರಿ, ನಾಮಿನೇಷನ್ ಹಾಕಪ್ಪರಿ ನೀವು ಫೈಲ್ ನೀವೇ ಅಫಿಡೇಟ್ ಕೊಟ್ರಿ, ನೀವೇ ಡಿಕ್ಲರೇಷನ್ ಮಾಡಿರಿ, ನಿಮ್ಯಾಗ ಎಸ್ ಕ್ರಿಮಿನಲ್ ಕೇಸ್ ಅಂತ ಹೇಳಿ.
ಅವಾಗೇನು ನೀವು ನೋಡ್ರಿ 2018ರಲ್ಲಿ ಇವ್ರಿನ ಕಲಬುರಗಿ ಬಿಜೆಪಿ ಮಂಡಲ ಅಧ್ಯಕ್ಷ ಇದ್ದಿರಬಹುದು ಮೋಸ್ಟ್ಲಿ, ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ 2018ರಲ್ಲಿ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಕಲಬುರಗಿಯಲ್ಲಿ ಇವ್ರ ಮ್ಯಾಗ ನೋಡಿ IPC ಸೆಕ್ಷನ್ 143, 147, 148, 323, 326, 504, 506, 114, 149 ಇವು IPC ಸೆಕ್ಷನ್ಗಳು ಕಲಬುರಗಿ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ 2018ರಲ್ಲಿ ಇವ್ರ ಮ್ಯಾಗ ಕೇಸ್ ಫೈಲ್ ಆಗ್ಯಾವ. ಅಲ್ಲಿ ಕಲಬುರಗಿಗೆ ಬಂದಿನ ವಿಜಯ್ ಸಿಂಗ್ ಸಾಹೇಬ್ರು ಮಾಡಿಸೋರೇನು ಕೇಸ? ವಿಜಯ್ ಸಿಂಗ್ ಸಾಹೇಬ್ರು ಮಾಡಿಸಿದ್ರ ಕೇಸ? ಇಲ್ಲ. ಮತ್ತೊಂದು ನೋಡ್ರಿ 2018ರಲ್ಲಿ ನರೋಣಾ ಪೊಲೀಸ್ ಸ್ಟೇಷನ್ದಾಗ IPC ಸೆಕ್ಷನ್ 504, 506, 147, 353, 114, 149 ಇಷ್ಟು IPC ಸೆಕ್ಷನ್ಗಳ ಮ್ಯಾಗ ನರೋಣಾ ಪೊಲೀಸ್ ಸ್ಟೇಷನ್ 2018ದಾಗ ಇವ್ರ ಮ್ಯಾಗ ಕೇಸ್ ಫೈಲ್ ಆಯ್ತು. ಅಲ್ಲೂ ಕೂಡ ಏನು ವಿಜಯ್ ಸಿಂಗ್ ಬಂದು ಕೇಸ್ ಮಾಡಿಸೋರೇನು? ಇಲ್ಲ. ವಿನಾಕಾರಣ ಸ್ವಯಂಕೃತ ಅಪರಾಧ ಮಾಡಿ ತಾನೇ ಅಪರಾಧಿಯಾಗಿ ಬೇರೆಯವ್ರ ಮ್ಯಾಗ ಗೂಬೆ ಕುಡಿಸುವಂತ ಕೆಲಸ ಪ್ರಜ್ಞಾವಂತರು ಯಾರು ಒಪ್ಪೋದಿಲ್ಲ. ಇದು ಯಾಕೆ ಒಪ್ಪೋದಿಲ್ಲ ಅಂದ್ರ ಜನರಿಗೆ ಸತ್ಯ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಸುದ್ದಿಗೋಷ್ಠಿ ಕರೆದೇವು. ನೋಡ್ರಿ, ಸ್ವತಃ ಇಲ್ಲಿ ಬಸವ ಕಲ್ಯಾಣಕ್ಕೆ ಬರೋದಕ್ಕಿಂತ ಮೊದಲೇ ಎರಡು ಕೇಸ್ ತಗೊಂಡು ಇಲ್ಲಿ ಕಲ್ಯಾಣಕ್ಕೆ ಬಂದರು. ಇಲ್ಲಿ ಬಂದ ಮ್ಯಾಗ ಶಾಸಕರಾದ್ಮ್ಯಾಗ ಅವ್ರು ಸರಿ ನನ್ನ ಮ್ಯಾಗ ಒಂದು ಕೇಸ್ ಆಯ್ತು. 17 ಜನರ ನಮ್ದು ಗೆಳೆಯರ ಮ್ಯಾಗ ಕೇಸ್ ಆಯ್ತು. 4 ವರ್ಷ ಬೇಸಿ ತುಳಿದೆವು. ಮೊನ್ನೆ 1 ತಿಂಗಳಿಂದ ಅದು ಮುಗಿದ ಕೇಸ್. ಅದಕ್ಕೇನು ಇದು ವಿಜಯ್ ಸಿಂಗ್ಗೆ ಮಾಡಿಸಿರು? ಸರ್ಕಾರ ನಿಮ್ದೇ ಇತ್ತಲ್ರಿ, ಸರ್ಕಾರ ನಿಮ್ದಿತ್ತು, ಶಾಸಕರು ನೀವಿದ್ರಿ, ನಿಮ್ಯಾಗ ಬಿ ಕೇಸ್ ಆಯ್ತು, ನಮ್ಯಾಗ ಬಿ ಕೇಸ್ ಆಯ್ತು. ಒಬ್ಬ ಶಾಸಕರಾದವ್ರಿಗೆ ಸಾಮಾನ್ಯವಾದ ಒಂದು ಪ್ರಜ್ಞಾನ ಇರ್ಬೇಕು. ಶಾಸಕಾಂಗನೇ ಬೇರೆ, ಕಾರ್ಯಾಂಗನೇ ಬೇರೆ, ನ್ಯಾಯಾಂಗನೇ ಬೇರೆ. ಆದ್ರೂ ಸಿಸ್ಟಮ್ದಾಗ ಅದು ಕೆಲಸ ಮಾಡ್ತಾ ಹೋಗ್ತಾ ಇರ್ತದೆ. ಪೊಲೀಸರು ನನ್ನ ಮಾತು ಕೇಳ್ರಿ, ನಿಮ್ದು ಯಾಕೆ ಮಾತು ಕೇಳಬೇಕು? ಪೊಲೀಸರು ಯಾಕೆ ಮಾತು ಕೇಳಲ್ಲ? ಪೊಲೀಸರು ನ್ಯಾಯ ಕಾನೂನು ಚೌಕಟ್ಟಿನಲ್ಲಿ ಏನ್ ಬರ್ತದೆ ಕೆಲಸ ಮಾಡ್ತಾರೆ. ಪೊಲೀಸರ ಮ್ಯಾಗ ಆರೋಪ ಮಾಡೋದು, ಅಧಿಕಾರಿಗಳ ಮ್ಯಾಗ ಆರೋಪ ಮಾಡೋದು, ಇವ್ರದ್ದು ಒಂದು ನಿಲುವೇನದಲ್ಲ, ಕ್ಲಿಯರ್ ನಿಲುವಿಲ್ಲ. ಇವತ್ತು ಒಂದ್ ನಮನ, ನಾಳೆಗೆ ಒಂದ್ ನಮನ, ನಾಡ್ ಒಂದ್ ನಮನ, ಇವ್ರದ್ದು ಯಾವುದೇ ರೀತಿ ಕ್ಲಿಯರ್ ನಿಲುವಿಲ್ಲ. ಪದೇ ಪದೇ ವಿಜಯ್ ಸಿಂಗ್ ಅವ್ರ ತಂದೆ ಧರ್ಮಸಿಂಗ್ ಅವ್ರ ಪೂಜ್ಯ ದಿವಂಗತ ಧರ್ಮಸಿಂಗ್ ಅವ್ರ ಹೆಸರು ತೊಂಬೋದು. ಅವ್ರು ಏನ್ ಮಾಡ್ಯಾರ ಗೊತ್ತಿಲ್ಲ ಇವ್ರಿಗ. ಅವ್ರ ಹತ್ರನು ಕೆಲಸ ಮಾಡ್ಯಾರ ಇವ್ರು. ಅವ್ರು ಏನ್ ಮಾಡ್ಯಾರ ಗೊತ್ತಿಲ್ಲ. 371J ತಂದು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಇವತ್ತ IAS, IPS, KS ಸಾಕಷ್ಟು ಜನ ಇವತ್ತ ನಮ್ಮ ಭಾಗದ ಜನ ತಹಶೀಲ್ದಾರು, AC, DC, SP ಸಾಕಷ್ಟು ಜನ ಆಲತ್ತಾರ. ಇದಕ್ಕೆ ಯಾರ ಕಾರಣ? ದಿವಂಗತ ಧರ್ಮಸಿಂಗ್ ಅವರು ಮತ್ತು ಈ ರಾಷ್ಟ್ರ ರಾಜಕಾರಣದ ಧೀಮಂತ ನಾಯಕರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕೊಡುಗೆನೇ ಇದಕ್ಕೆ ಅಪಾರವಾದಂತ ಕೊಡುಗೆನೇ ಇದಕ್ಕೆ ಕಾರಣ ಅದ. ಅದೆಲ್ಲ ಅರ್ಥ ಮಾಡ್ಕೊ. ಇವತ್ತ ಸನ್ಮಾನ್ಯ ಶಾಸಕರ ಧರ್ಮಪತ್ರಿಯವರಾದ ತಹಶೀಲ್ದಾರ್ ಮೇಡಮ್ ಅವರು 371J ದಿಂದ ಸೆಲೆಕ್ಟ್ ಆಗ್ಯಾರ. ಅವ್ರು ಎದ್ರದಿಂದ ಸೆಲೆಕ್ಟ್ ಆಗ್ಯಾರ? 371J ದಿಂದ ಸೆಲೆಕ್ಟ್ ಆಗ. ಅಷ್ಟು ಬಿ ಪರಿಜ್ಞಾನ ಇಲ್ಲ ಇವ್ರಿಗೆ. ಏನ್ ಮಾಡಿದ್ರು ಅಷ್ಟು ರೊಕ್ಕ ಗಳಿಸ್ರು, ಅದು ಮಾಡ್ರು, ಇದು ಮಾಡ್ರು. ಅರೆ ಯಾರ್ಯಾರು ರೊಕ್ಕ ಎಷ್ಟು ಗಳಿಸ್ಯಾರ ಲೆಕ್ಕ ಇಡ್ಲಕ್ ನಿಮ್ಗೆ MLA ಮಾಡಿದ್ದ? ಲೆಕ್ಕ ಇಡ್ಲಕ್ MLA ಮಾಡಿದ್ದಾನ? ಬಸವ ಕಲ್ಯಾಣ ಅಭಿವೃದ್ಧಿ ಮಾಡ್ರಿ, ಪಾರದರ್ಶಕವಾಗಿ ಕೆಲಸ ಮಾಡ್ರಿ, ಬಸವ ಕಲ್ಯಾಣ ಅಭಿವೃದ್ಧಿ ಮಾಡ್ರಿ. ಆ ಲೆಕ್ಕ ಏನದ ಏನಿಲ್ಲ ಅವ್ರ ಡಿಪಾರ್ಟ್ಮೆಂಟ್ ಅದವ್ರು ನೋಡ್ತಾರ. ಹಾಂಗ್ ನಿಮ್ಗೆ ಡೌಟ್ ಇತ್ತದ ಕಂಪ್ಲೇಂಟ್ ಕೊಡ್ರಿ. ಇವ್ರು ಏನಿಲ್ರಿ, ಯಾರೇ ರೊಕ್ಕ ಗಳಿಸಿದವ್ರು ಚಲೋ ಕಾಣಿಸೋರು ಅಂದ್ರೆ ಇವ್ರು ಹೊಟ್ಟೆವ್ರಿ ಚಲೋ ಆಯ್ತು. ಅದಕ್ಕೆ ಯಾರೇನ್ ಮಾಡಕೈತದೆ? ಇಂಥ ಮನೋಭಾವನೆ ಇಟ್ಕೋಬಾರ್ದು ಮನುಷ್ಯ ರಾಜಕೀಯ ವ್ಯಕ್ತಿಯಾಗಿ. ಪದೇ ಪದೇ ಬರೋದು ತಾ ಫೇಲ್ ಆಗತ್ತಲ್ಲ, ಎಲ್ಲಾ ಕೆಲಸಗಳು ಫೇಲ್ ಆಗತ್ತು, ಬಹಳಷ್ಟು ಆರೋಪಗಳು ಕೇಳೋಣ ಅಂದ್ರೆ ಅದೊಂದು ಅವ್ರಿಗೆ ಹ್ಯಾಬಿಟ್ ಬಿದ್ದದು. ಗೋ ರಕ್ಷಕಿದ್ದ. ನಿಮಗ್ ಗೋ ರಕ್ಷಣೆ ಮಾಡ್ಲಕ್ ಯಾರು ಬೇಡ ಅಂದಿಲ್ಲ. ವಿಜಯ್ ಸಿಂಗ್ ಅವ್ರು ಬೇಡ ಅಂದಿಲ್ಲ, ಯಾರು ಬೇಡ ಅಂದಿಲ್ಲ. ನಿಮ್ ಕೆಲಸ ನೀವು ಮಾಡ್ರಿ, ಒಳ್ಳೆ ಕೆಲಸ ಮಾಡ್ರಿ, ಎಲ್ಲರೂ ಸಪೋರ್ಟ್ ಇರ್ತದ. ಯಾರೇ ಬೇಡ ಅಂದ್ರಿ ಮಗ ಅಲ್ಲಿ ಹೋಗೋದು ಸುಮ್ಮನೆ ಅವ್ರ ಹೆಸರು ತೊಂಬೋದು, ವಿಜಯ್ ಸಿಂಗ್ ಅವ್ರ ಹೆಸರು ತೊಂಬೋದು. ಗಲ್ಲಿದ ಹೋದು ಯಾರ್ದಿ ಮನೆ ಎದ್ರ ಹೋಗಿ ಚೀರೋದು. ಅದು ಸಿಸ್ಟಮ್ ಅದೇನು ಗೋ ರಕ್ಷಣೆ ಮಾಡ? ವಿನಾಕಾರಣ ಅವ್ರ ಹೆಸರು ತೊಂಬೋದು. ಅವಾಚ್ಯ ಶಬ್ದಗಳು ನಿಂದ್ರಿಸಿರ ಅಂತೇಳಿ ಅದು ಕೇಸ್ ಆಗೈತೆ ನಿಮ್ಮ ಮೇಲೆ. ನೀವು ಏನ್ ಅಂಬಲ್ದೇನೆ ಕೇಸ್ ಆಯ್ತದ? ಸುಮ್ಸುಮ್ಮೆ ಮಾಡ್ಲಕ್ಕ ಪೊಲೀಸರೇನು ಹುಚ್ಚರ, ಸರ್ಕಾರ ಏನು ಹುಚ್ಚದ ಸುಮ್ಸುಮ್ಮೆ ನಿಮ್ಮ ಕೇಸ್ ಮಾಡಕ? ಸ್ಪೀಕರ್ ಪರ್ಮಿಷನ್ ಕೊಡ್ಬೇಕೈತೆ ನಿಮ್ಮ ಕೇಸ್ ಮಾಡ್ಬೇಕಾದ? ಸುಮ್ಮನೆ ಕೊಡ್ತಾರ? 224 ವಿಧಾನಸಭಾ ಸದಸ್ಯರಾಗಿ ನೀವು ಒಬ್ಬರೇ ಚದುರಿದ್ರೆ ನಿಮ್ಮ ಮ್ಯಾಗೆ ಕೇಸ್ ಮಾಡ್ಬೇಕಂತೆ. ನಮ್ ಬೀದರ್ ಜಿಲ್ಲಾ ವಿಧಾನಸಭಾ ಇನ್ನ 3 ಜನ ಬಿಜೆಪಿ ಶಾಸಕರ, ಅವ್ರ ವಿರುದ್ಧ ಯಾರು ಮಾತಾಡೋರು? ನೀವು ಬಂದಿದ ಹಾದಿ, ನೀವು ಮಾಡ್ತಕ್ಕಂಥ ಕಾರ್ಯ ಎಲ್ಲ ನೆನಪಿನಾಗ ಇಟ್ಕೋರಿ ಸನ್ಮಾನ್ಯ ಶಾಸಕರೇ. ರೇವನಾಯಕ್ ಬೆಳಂಗಿ ಅವ್ರು ಬಂದಿದ್ರಿ, ಅಲ್ಲಿಂದ ಬಿಟ್ರಿ. ಬಸವರಾಜ್ ಮತ್ತಿಮೋಡ್ ಬಂದಿದ್ರಿ, ಅಲ್ಲಿಂದ ಬಿಟ್ರಿ. ಭಗವಂತ ಖುಬಾ ಅವ್ರು ನಿಮಗೆ ಟಿಕೆಟ್ ಇಸ್ಕೊಳಕ್ ಎಷ್ಟು ಶ್ರಮ ಪಟ್ರು, ಅವ್ರಿಗೆ ಬಿಟ್ರಿ. ನೀವು ಸ್ಟಾರ್ಟ್ ಬಂದಾಗ ನಾ ಇದ್ದ, ಶಿವ ಕಲೋಜಿ, ನಮ್ಮ ಸಿದ್ದರಾಮ್ ಕಾಮಣ್ಣವರು, ಸಂಜು ಸುಗುರಿ ಅವರು, ನಾವೆಲ್ಲ ಹಗಲ ರಾತ್ರಿ ಕೋವಿಡ್ದಾಗ ಓಡಾಡಿದೇವೆ. ನಿಮ್ ಸಲಿಂದ ನೀವು MLA ಮಾಡೋದು ಹಾಕಟ್ ಓಡಾಡಿದೇವೆ, ನಮಗ್ ಬಿಟ್ರಿ. ನಿಮ್ಗೆ ಎಲ್ಲರೂ ಮೋಸ ಮಾಡೋರು ಯಾರ? ನೀವು ಒಬ್ಬರೇ ಇಮಾನ್ದಾರ್ ಇದ್ದಂಗ ಈ ಲೆಕ್ಕಲಿ.
ಎಷ್ಟು ಮಂದಿ ಯಾರ ಎಲ್ಲರೂ ನಿಮ್ಗೆ ಮೋಸ ಮಾಡೋರು ಯಾರ, ನೀವು ಮನಿ ಮುನ್ಸೋರ, ನಿಮ್ದು ನೀವು ಒಬ್ಬರೇ ಇಮಾನ್ದಾರ್ ಇದ್ರಿ. ಇವ್ರಿಗೆ ಏನ್ರೇ ಕಳಪೆ ಕಾಮಗಾರಿ ಅಲ್ಲತ್ತವ, ಒಳ್ಳೆ ಕೆಲಸ ಮಾಡ್ರಿ, ಚಲೋ ಕೆಲಸ ಮಾಡ್ರಿ ಅಂತ ಹೇಳಿದಲ್ಲ, ಇವ್ರ ಒಳಗೊಂದು ಹಿಂದೂ ಹುಲಿ ಅದ, ಆಟೋಮೆಟಿಕ್ ಜಾಗ್ರತೆ ಆಯ್ತವ್ರು. ಇವ್ರು ಫೇಲ್ಯೂರ್ ಆದ ಹಿಂದೂ ಹುಲಿ ಜಾಗ್ರತೆ ಆಯ್ತವ್ರು. ನಡಿದ ಗಾಡಿ ಅಂದ್ರೆ ಹಿಂದೂ ಹುಲಿ ನಂಬರ್ ಮತ್ತವ್ರಿಗೆ. ಇವ್ರು ಹಿಂದೂ ಹುಲಿ ಅಂದ್ರೆ ಏನಾಯ್ತು, ಇವ್ರ ಕುರ್ಚಿಗೆ ಸಂಕಟ ಬಂತು, ಅಳಗೆಡ್ಲತ್ತ ಇವ್ರ ಕುರ್ಚಿ ಅಂದ್ರೆ ಹಿಂದೂ ಹುಲಿ ಜಾಗ್ರತೆ ಆಯ್ತು. ಹಾ ಮಾಡ್ರಿ, ಬ್ಯಾಡಲ್ಲತ್ತಾರ ಅವ್ರಿಗೆ ಯಾರು. ನೀವ್ ಹ್ಯಾಂಗ್ ಬಂದಿರಿ ಏನಿಲ್ಲ ನಮ್ಗೆಲ್ಲ ಗೊತ್ತದ. ಮುಂಬರೋ ದಿನದಾಗ ಪೂರಾ ಪೇಸ್ ಬಿಚ್ಚಿಡ್ತೇವ್ ನಾವು. ಸುಮ್ನೆ ಪಾಪ ದೇವ್ರ ಅಂತ ಮನುಷ್ಯ ವಿಜಯಸಿಂಗ ವಿನಾಕಾರಣ ಸಂಬಂಧ ಇಲ್ಲ ಸೂತಿಲ್ಲ ಪದೇ ಅವ್ರ ಹೆಸರು ತೊಂಬೋದು, ಏನ್ ಬಿ ಮಾತಾಡೋದು. ಓ ಸಿಂಗಲ್ ಏಕವಚನದಾಗ ಅದು ಸಿಸ್ಟಮ್ ಅದ. ಚುನಾಯಿತ ಜನಪ್ರತಿನಿಧಿ ಆದವರು ಇಡೀ ಮತಕ್ಷೇತ್ರದಾಗ ಮಾದರಿ ವ್ಯಕ್ತಿ ಆಗಿರ್ಬೇಕು. ರೋಡ್ ಮ್ಯಾಗ ಜಗಳ ರೀ. ಈಗ ಮಣ್ಣು ಈಗ ಪೈಲಾ MLA ಆದಾಗ ಡಾಕ್ಟರ್ ಪೃಥ್ವಿ ಬಿರಾದರ್ ಸರಿ ರೋಡ್ ಮ್ಯಾಗ ಜಗಳ, ಭಗವಂತ ಖುಬಾರ್ದ ಸಂಕಟ ರೋಡ್ ಮ್ಯಾಗ ಜಗಳ. ಈಗ ಮನ್ ಬಾಗಿಪರ್ಗಕ್ ಹೋದ್ರು ಅಲ್ಲಿ ಗ್ರಾಮಸ್ಥರು ಕ್ವಶನ್ ಕೇಳತ್ರ ಅಲ್ಲಿ ರೋಡ್ ಮ್ಯಾಗ ಜಗಳ. ಮುಂದ್ ಇಂಥ ಪರಿಸ್ಥಿತಿ ಬರ್ತದೆ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ. ಇವ್ರು ಎಲ್ಲರೇ ಉದ್ಘಾಟನಕ ಪೂಜೆಗೆ ಹೋಗ್ಬೇಕಂದ್ರೆ DR ವ್ಯಾನ್ ಹಚ್ಬೇಕಾಯ್ತು, DR ವ್ಯಾನ್ ಹಚ್ಚಿ ಕಾರ್ಯಕ್ರಮ ಮಾಡ್ಬೇಕಾಯ್ತು. ಅಷ್ಟು ನಮ್ನ ಹಿಂಗ ಆಕ್ರೋಶ ಆಕ್ರಮಣ ಇವ್ ಬುದ್ಧಿ ಚಲೋ ಅಲ್ಲ. ಚುನಾಯಿತ ಪ್ರತಿನಿಧಿ ಆದವ ಎಲ್ಲಾ ಪಕ್ಷದವ್ರು ಅವ್ರಿಗೆ ಸಮಾನ. ಎಲೆಕ್ಷನ್ ತನನೇ ಪಾರ್ಟಿ ಇಡ್ಬೇಕು. ಎಲೆಕ್ಷನ್ ಆದ್ಮೇಲೆ ಓನ್ಲಿ ಅಭಿವೃದ್ಧಿ ವಿಷಯನೇ ಮಾತಾಡ್ಬೇಕು, ಬೇರೆ ವಿಷಯ ಮಾತಾಡ್ಬಾರ್ದು. ಎಲ್ಲಾ ಮಾಡಿ ಮತ್ತೊಬ್ಬರ ಮ್ಯಾಗ ಗೂಬೆ ಕೂಡ್ಸೋದು ದೊಡ್ಡ ತಪ್ಪಾಗ್ತದೆ. ಯಾವಾಗ ನೋಡಿದಾನ ಬಡ ರೈತನ ಮಗ ಇದ್ದ, ಬಾಡಿಗೆ ಮನೇಲಿ ವಾಸ ಮಾಡ್ತೀನಿ, ಇದು ಯಾರಿಗೆ ಹೇಳತ್ತೀರಿ ನೀವು? ಯಾಕೆ ಸುಳ್ಳು ಹೇಳತ್ತೀರಿ? ಕೇಳಿ ನಮಗ್ ಬಿ ಸಾಕಾಗ್ಯದ. ಹೊಸ ಹೇಳ್ರಿ. ಕಲ್ಯಾಣದಾಗ 3 ಮನಿ ಕಿರೇಲಿ, ಯಾರೇ ಬಡವರು ಯಾರೇ 3 ಮನಿ ಇಡ್ತಾರೆ ಕಿರೇಲಿ. ಬೆಂಗಳೂರ್ಕೊಂದು ಮನಿ ಅದ ಕಿರೇಲಿ. ಗುಲ್ಬರ್ಗ ಏಷಿಯನ್ ಮಾಲ್ ಕುವೆಂಪು ನಗರ್ ಪ್ರತಿಷ್ಠಿತ ಓಣಿ ಅದ. ಇದು ನೋಡ್ರಿ, ಬಡ ರೈತನ ಮಗನ ಭವ್ಯವಾದ ಗುಡಿಸಲು. ಸುಮಾರು ಇವತ್ತ ಅಂದಾಜು ವೆಚ್ಚಿದ್ರು ಮಾರ್ಕೆಟ್ ನಾವು ಲೆಕ್ಕ ಹಾಕಿದ್ರು 15 ಕೋಟಿ ಮುಂದೆ ಹೋಗ್ತಿದ್ವು. ಇದಕ್ಕೆ ಯಾರು ಬಡವ್ರ ಹೇಳ್ರಿ? ಇವ್ರು ಇಲ್ಲಿ ಮಂದಿಗೆಲ್ಲ ಸುಳ್ಳು ಹೇಳ್ತಾರ, ನಾ ಬಡ ರೈತರ ಮಗ ಇದ್ದ, ನನಗೆ ಮನಿ ಇಲ್ಲ, ಹೂಳಾಗ ಜಾಗ ಇಲ್ಲ ಅಂಬೋದು. ನಾ ಆಕಳು ಗಾತದಾಗೆ ಮೈ ತಕೊಂಡಿದೆ, ನಾ ಹಾಲು ಕುಂಡೆ ಬೆಳೆದಿದೆ, ನೀವು ಪಾಕಿಟ್ ಹಾಲು ಕೊಂಡಿರಿ. ಪಾಕಿಟ್ ಹಾಲು ಮಾರ್ಕೆಟ್ದಾಗ ಬಂದೆ 20 ವರ್ಷ ಆಯ್ತು. ಜನರ ಬೇಡಿಕೆ ಹೆಚ್ಚಾದಂಗ ಪಾಕಿಟ್ ಹಾಲು ಬಂತು. ಈಗ ಗೌಟಿ ಹಾಲು ಹಾಕೊಳ್ಳೋದು ಕುಡೋದ್ರಿ ಯಾರು ಕೊಡ್ತಾರೆ? ಜನಸಂಖ್ಯೆ ಅನುಗುಣವಾಗಿ ಉತ್ಪನ್ನ ಜಾಸ್ತಿ ಆಗತ್ತೆ. ಜನಸಂಖ್ಯೆ ಎಲ್ಲ ನಾವು ಬಿ ಪಾಕಿಟ್ ಹಾಲೆ ಕುಡ್ಲಿದ್ದೀವಿ. ನಾವು ಬಿ ರೈತರು ಇದ್ದೇವೆ, 20 ಎಕರೆ ಹೊಲ ಅದ, 100 ದನಗಳಿದ್ದೀವಿ, ಒಂದ್ ಬಿ ಇಲ್ಲ. ಅದಕ್ಕೇನು ಕಾಂಗ್ರೆಸ್ದವ್ರ ಕಾರಣ, ವಿಜಯ್ ಸಿಂಗ್ ಕಾರಣ? ಬೇಕಲ್ಲ ಕಾರಣ ಏನ್ರಿ? ಅದು ನಮ್ ಮೇಂಟೈನ್ ಆಗಲ್ಲ. ನಾವು ಸ್ವಲ್ಪ ಎಲ್ಲರೂ ಕೂಲಿ ಆಳುಗಳು ಸಿಗಲ್ಲ ಗೊತ್ತಾಗ ಕೆಲಸ ಹಿಂಗ ಕಮ್ಮ ಹಾಕೋತ ಗೋ ಸಂತತಿ ಅದೆಲ್ಲ ಬಿಡೋದು. ಬಕ್ರೀದ್ ಬಂದಾಗ ಹಿಂದೂ ಹುಲಿ ಜಾಗೃತ ಆದ್ರೆ ಅದು ಕೆಲಸ ಕೊಡಲ್ಲ. ಗೋ ರಕ್ಷಣೆ ಮಾಡ್ಬೇಕಾದ್ರೆ ಬಿ ಪ್ರಾಮಾಣಿಕವಾದ ಕಾಳಜಿ ಇರ್ಬೇಕು. ಸರ್ಕಾರ ನಿಯಮದ ಅದಕ್ಕೆ, ಆ ನಿಯಮ ಪ್ರಕಾರ ಗೋ ರಕ್ಷಣೆ ಮಾಡ್ಬೇಕು. ಸುಮ್ಮನೆ ಒಂದು ವಿಶಿಷ್ಟ ಕಮ್ಯುನಿಟಿಗೆ ಟಾರ್ಗೆಟ್ ಮಾಡೋದು, ಟಾರ್ಗೆಟ್ ಮಾಡ ಈ ಕಡೆ ಹೀರೋ ಐತನೋ ಈ ಕಡೆ ಹಿಂದೂ ಓಟ್ಗಳು ಒಂದ್ ಮಾಡೋದು, ಅವೆಲ್ಲ ಕನಸವರು. वो सब होने वाला नहीं है। क्यों बोले तो बसव कल्याण एक ऐसा भूमि है क्या हिंदू मुस्लिम भाइयों के जैसा है। हिंदुत्व क्या बोलते भाई? हिंदुत्व क्या बोलते? वसुधैव कुटुंबकम, सारी दुनिया एक फैमिली है बोलते हिंदुत्व। बसवेश्वर क्या बोलते हैं इस धरती पे? ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ। इसका अर्थ क्या होता है? जात पात मत करो, ये वो ऐसा फर्क मत करो। सभी इंसान के बच्चे, सभी भगवान के बच्चे हैं। कितने भी इंसान है धरती पे, सब भगवान के बच्चे हैं। तुम्हारे को क्या भी एक इशू के ऊपर तुम्हारे को रोक लगाना है, उसको कानून है, कानून को तहत जाओ। तुम किसके भी घर के सामने जाके चिल्लाना पुकारना ऐसा करे तो अभी हमारे लोग बसों के लोग चुप बैठे। क्यों चुप बैठे? देखो भाई हम सब भाइयों के जैसा है। उन्होंने क्या आए, ईस्ट इंडिया कंपनी जैसा आया था ना वैसा आए, एक दिन जाते उन्होंने, हम कहीं कुछ झगड़ा कर लेना बोलकर चुप बैठे। ये कॉमन हमारे गांव में हर एक बच्चा बोलता है, उसके भाइयों में नया ना बोलते। मैं मुस्लिम समाज से भी अपील करता हूँ, उन्होंने कितना भी चिल्ला दे उस दिमाग की मत लो। उन्होंने झगड़ा करके और हीरो होना बोल रहे हैं, उनका पॉलिटिकल इंटेंशन है इसके पीछे पॉलिटिकल इंटेंशन है। उनको हिंदू धर्म को कोई लेना देना है, हिंदू धर्म में बोलता नहीं।
ಬಸವಣ್ಣಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಎನ್ನಬೇಕು ಅಂತ वैसा बात करो बोलते हैं। ये मुंह खोले तो किसको भी टारगेट करने का, किसको भी सिमिलर वर्ड में बात करने का, ऐसा होता है।